ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಪ್ರಯುಕ್ತವಾಗಿ ಧರ್ಮ ಜಾಗೃತಿ ಜ್ಯೋತಿಯ ರಥಯಾತ್ರೆಯನ್ನ ವೀರಶೈವ ಲಿಂಗಾಯತ ಸೇವಾ ಟ್ರಸ್ಟ್ ಸಮಿತಿ ಹಾಗೂ ಬೇಡ ಚೆಂಗಮ ಸಮಾಜದ ಬಂಧು ಬಾಂಧವರೆಲ್ಲರ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡಿದ್ದಾರೆ. ಮೃತ್ಯುಂಜಯ ಮಠಕ್ಕೆ ಆಗಮಿಸಿದ ಧರ್ಮ ಜಾಗೃತಿ ಜ್ಯೋತಿಯ ರಥಯಾತ್ರೆಯನ್ನ ಉದ್ದೇಶಿಸಿ ವೀರಶೈವ ಲಿಂಗಾಯತ ಸೇವಾ ಟ್ರಸ್ಟ್ ಸಮಿತಿ ಹಾಗೂ ಬೇಡ ಜಂಗಮ ಸಮಾಜದ ಉಪಾಧ್ಯಕ್ಷರು ಆಗಿರುವಂತಹ ಗುರು ಮಠಪತಿ ಅವರು ಮಾತನಾಡಿ ಸತತವಾಗಿ 11 ವರ್ಷದಿಂದ ಧರ್ಮ ಜಾಗೃತಿ ಜ್ಯೋತಿಯ ರಥಯಾತ್ರೆಯು ಸಮಾಜದಲ್ಲಿ ಜನರಲ್ಲಿ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸುಮಾರು 900 ಕಿಲೋಮೀಟರ್ನಷ್ಟು ನಡೆಯುವ ಈ ಒಂದು ಧರ್ಮ ಜಾಗೃತಿ ಜ್ಯೋತಿಯ ರಥವು ಶಂಭುಲಿಂಗ ಹಿರೇಮಠ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ನಡೆಯುವುದರ ಜೊತೆಗೆ ಧರ್ಮದ ಅರಿವನ್ನ ಮೂಡಿಸುತ್ತಾ ಬಂದಿದೆ. 6 ದಿನಗಳ ತನಕ ನಡೆಯುವ ಈ ಧರ್ಮ ಜಾಗೃತಿಯ ಜ್ಯೋತಿಯ ರಥಯಾತ್ರೆಯ ಮಾರ್ಗದ ಪಯಣ ಸುಖಮಯವಾಗಲೆಂದು ಶುಭ ಹಾರೈಸಿದ್ರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಆಗಿರುವ ಸಿದ್ದಪ್ಪ ಕುರುಗುಂದ ಮತ್ತು ಬೇಡ ಚೆಂಗಮ ಸಮಾಜ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಶಂಕರಯ್ಯ ಹಿರೇಮಠ್ ಅವರು ಮಾತನಾಡಿ ಧರ್ಮ ಜಾಗೃತಿ ಜ್ಯೋತಿಯ ರಥಯಾತ್ರೆಗೆ ಸಮಾಜದವರೆಲ್ಲರೂ ಸಹಕಾರ ಕೊಡಬೇಕು ಎಂದಿದ್ದಾರೆ. ವೃತ್ತಿ ಚೈತನ್ಯ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಧ್ಯಕ್ಷರು ಪಂಚಚಾರ್ಯ ಸೇವಾ ಸಮಿತಿ ಸೊರಬ ತಾಲೂಕಿನ ಶಂಭುಲಿಂಗಯ್ಯ ಹಿರೇಮಠ್ ಅವರು ಮಾತನಾಡಿ ದಿನಾಂಕ 24/2/2026 ಪ್ರಾರಂಭವಾದ ಧರ್ಮ ಜಾಗೃತಿ ಜ್ಯೋತಿಯ ರಥಯಾತ್ರೆಯು ದಿನಾಂಕ 1/3/2026 ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠಕ್ಕೆ ತಲುಪಿ ಮುಕ್ತಾಯಗೊಳ್ಳಲಿದ್ದು ಸಮಾಜದ ಬಾಂಧವರೆಲ್ಲರೂ ಕೂಡ ಈ ಒಂದು ರಥಯಾತ್ರೆಯಲ್ಲಿ ಭಾಗವಹಿಸಿ ಜಗದ್ಗುರುಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಆದ ಎಸ್.ಎಂ. ಪಾಟೀಲ್, ಮಧುಕೇಶ್ವರ ಹಿರೇಮಠ್, ಅಶೋಕ್ ಪಾಟೀಲ್, ಶಾರದಾ ಹಿರೇಮಠ್, ಪಾರ್ವತಿ ಕುರುಗುಂದ್, ಮಾದೇವಪ್ಪ ಅಂಧಕಾರ, ಲಿಂಗಯ್ಯ ಪೂಜಾರಿ, ಸಂಜಯ ಕಲ್ಯಾಣಿ, ಓಮಾ ಹನುಮನಸಾಗರ, ಸುಜಾತ ಗಡದ, ನೇತ್ರ ರಿತ್ತಿ, ರೂಪಾ ರಿತ್ತಿ, ಶಾಂತ ಸಾವಳಿಗೆ, ರುದ್ರಪ್ಪ ತೋಟಗೇರ, ಬಸಯ್ಯ ಹಿರೇಮಠ್ ಮತ್ತು ಬಲವಂತ ಬೊಮ್ಮನಹಳ್ಳಿ ಹಾಗೂ ಸಮಾಜದ ಬಂಧು ಬಾಂಧವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.